ಬಾಗಲಕೋಟೆಯ ಬೀಳಗಿ ಆಸ್ಪತ್ರೆ ಅವಾಂತರಕ್ಕೆ ಬ್ರೇಕ್ ಬಿದ್ದಿದೆ. ಕೊನೆಗೂ ಫ್ರೀಡಂ ಟಿವಿ ವರದಿಗೆ ಬೀಳಗಿ ಕ್ಷೇತ್ರದ ಶಾಸಕ ಜಿಟಿ ಪಾಟೀಲ್ ಅವರು ಸ್ಪಂದನೆ ಕೊಟ್ಟಿದ್ದಾರೆ. ಫ್ರೀಡಂ ಟಿವಿ ವರದಿಗೆ ರೋಗಿಗಳು ಫುಲ್ ಥ್ಯಾಂಕ್ಸ್ ಹೇಳಿದ್ದಾರೆ. ಎಲ್ಲರೂ ಕೂಡ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಇದು ಫ್ರೀಡಂ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಆಸ್ಪತ್ರೆಗೆ ಬೀಗ ಹಾಕಿ ರೋಗಿಗಳ ಸಂಬಂಧಿಕರೇ ಪ್ರೊಟೆಸ್ಟ್ ಮಾಡಿದ್ರು. ಫ್ರೀಡಂ ಟಿವಿ ಈ ಬಗ್ಗೆ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡ್ರು. ಫ್ರೀಡಂ ಟಿವಿಯ ಸುದ್ದಿಗೆ ಬೀಳಗಿ ಶಾಸಕ ಜಿಟಿ ಪಾಟೀಲ್ ಅವರು ಸ್ಪಂದನೆ ಕೊಟ್ಟರು. ಜಿಟಿ ಪಾಟೀಲ್ ಅವರು ಆಸ್ಪತ್ರೆಗೆ ತೆರಳಿದ್ರು. ರೋಗಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ನಿರ್ದೇಶನ ಕೂಡ ಕೊಟ್ಟರು. ಇತ್ತ ಅಧಿಕಾರಿಗಳು ನೇರವಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಏನು ಸಮಸ್ಯೆಗಳಿದ್ದಾವೆ ಅದನ್ನು ಅವಲೋಕನ ಮಾಡಿದ್ರು. ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾದ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಖುದ್ದು ರೋಗಿಗಳ ಕುಟುಂಬಸ್ಥರು ಬೀಗ ಜಡಿದಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಅವ್ಯವಸ್ಥೆ ತಾಂಡವವಾಡ್ತಾ ಇತ್ತು. ಈ ವಿಚಾರವನ್ನು ಯಾವಾಗ ಸ್ಥಳೀಯ ಶಾಸಕರಾಗಿರುವ ಜಿಟಿ ಪಾಟೀಲ್ ಅವರ ಗಮನಕ್ಕೆ ತಂತು ನಿಮ್ಮ ಫ್ರೀಡಂ ಟಿವಿ, ಜಿಟಿ ಪಾಟೀಲ್ ಅವರು ಇದಕ್ಕೆ ಉತ್ತಮವಾಗಿ ಸ್ಪಂದನೆ ಕೊಟ್ಟರು. ಮತ್ತೊಂದೆಡೆ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ರು. ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಈಗ ಜನಸಾಮಾನ್ಯರು ಕೂಡ ಫ್ರೀಡಂ ಟಿವಿಯ ವರದಿಗೆ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ. ಫ್ರೀಡಂ ಟಿವಿಯ ವರದಿಯಿಂದಾಗಿ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇದೆಯಂತ ಫ್ರೀಡಂ ಟಿವಿಗೆ ಆ ವರದಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಸಮಸ್ಯೆಗಳು ಮತ್ತೆ ಪುನರಾವರ್ತನೆ ಆಗಬಾರದು. ನಾವು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಹೀಗಾಗಿ ಆದಷ್ಟು ಬೇಗ ಈ ಆಸ್ಪತ್ರೆಯ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಬೇಕು, ಅದಕ್ಕೆ ಪರಿಹಾರ ಸಿಗಬೇಕು ಅಂತ ರೋಗಿಗಳು ಜನಸಾಮಾನ್ಯರು ಆಗ್ರಹಿಸ್ತಾ ಇದ್ದಾರೆ.